ಎಸ್ ಸ್ನೇಹಿತರೆ, ನಮ್ಮ ಬೀಸ್ಟ್ ರೆಡಿ ಇದೆ. ಸೊ ನೋಡಿ, ಇದೆ ಪಳನಿ ದೇವಸ್ಥಾನದ ಒಂದು ಏನೋ ಹಿಲ್ ಬೆಟ್ಟ. ಸೊ ಮೇಲೆ ಅಲ್ಲೇನು ಕಾಣ್ತಾ ಇದ್ದೀರ ನೀವು, ಸೊ ಅದೇ ದೇವಸ್ಥಾನ. ಅಂದರೆ ಅದು ಒಂದು ಭಾಗ ಈ ಕಡೆ ಸೈಡು ಕಾಣಿಸ್ತಾ ಇರೋದು, ಆ ಕಡೆ ಇನ್ನೊಂದು ಕಡೆಯಿಂದ ದೇವಸ್ಥಾನ ಕಾಣಿಸುತ್ತೆ. ಸೊ ಈಗ ಹೊಟ್ಟಿದ್ದೀವಿ ಕೊಡೈಕೆನಾಲ್ಗೆ. ಲಾಸ್ಟ್ ನೈಟ್ ಇಲ್ಲೇ ಪಳನಿಯಲ್ಲಿ ಸ್ಟೇ ಆಗಿದ್ವಿ. ಸೊ ಈಗ ಓಡುವಂಥದ್ದು ನಾವು ಕೊಡೈಕೆನಾಲ್ ಕಡೆಗೆ. ಒಳ್ಳೆ ಸೀನಿಕ್ ವ್ಯೂ ರೂಟು, ಎಂಜಾಯ್ ಮಾಡಿ. ನೋಡಿ, ಕೆನೋಪಿ ರೋಡ್ ಯಾವ ರೀತಿ ಇದೆ. ಅಕ್ಕಪಕ್ಕ ಪೂರ್ತಿ ಮರಗಳು, ಪೂರ್ತಿ ಗ್ರೀನ್ರಿ. ಪಳನಿಯಿಂದ ಕೊಡೈಕೆನಾಲ್ಗೆ ಹೋಗೋ ರೂಟು ಒಂದು ಮೆಸ್ಮರೈಸಿಂಗ್ ರೂಟು, ಸಾಕದಾಗಿರುತ್ತೆ. ಅದಕ್ಕೋಸ್ಕರ ನೈಟು ಸ್ಟೇ ಆಗೋದ್ವಿ ಪಳನಿಯಲ್ಲಿ. ಬೆಳಗ್ಗೆ ಈ ರೂಟ್ನು ಕಣ್ತುಂಬ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಜೊತೆಗೆ ಈ ರೂಟಲ್ಲಿ ಸಿಕ್ಕಾಪಟ್ಟೆ ಸೀನಿಕ್ ಒಂದು ಸ್ಪೆಷಲ್ ಪ್ಲೇಸಸ್ ಇರುತ್ತೆ. ಸೊ ವ್ಯೂ ಪಾಯಿಂಟ್ಸ್ ಎಲ್ಲ ನೋಡ್ಸ್ಕೊಡ್ತೀವಿ ಬನ್ನಿ. ಸೊ ಇನ್ನೂ ಏನಾದರೂ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದ್ರೆ ನೋಡ್ಸೋಣ. ಸದ್ಯಕ್ಕಂತೂ ರೂಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಎಂಟ್ರಿ ಆಗಿದ್ದೀವಿ ಈಗ ಕೊಡೈಕೆನಾಲ್ ಪ್ರಿನ್ಸಸ್ ಹಿಲ್ಸ್. ಸೊ ಇಲ್ಲಿಂದ ಶುರು ಆಗುತ್ತೆ ಒಂದು ಕೊಡೈಕೆನಾಲ್ನ ಮೇನ್ ರೂಟ್. ಇಷ್ಟೊತ್ತು ಬಂದಿದ್ದು ಒಂದು ಲೆಕ್ಕ, ಆದರೆ ಈಗಲಿಂದ ಇನ್ನೊಂದು ಲೆಕ್ಕ ಅನ್ಕೊತೀನಿ. ನೋಡೋಣ ಮುಂದಕ್ಕೆ ಯಾವ ರೀತಿ ಇರುತ್ತೆ ಅಂತ. ಸದ್ಯಕ್ಕೆ ನಾವಂತೂ ವ್ಯೂ ಎಂಜಾಯ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಒಂದು ವ್ಯೂ ಫುಲ್ಲು ಫಾಗಿ. ಅಲ್ಲಿ ನೋಡಿ ಕೆರೆ ಒಂದು ವ್ಯೂ ಸಾಕಾಗಿದೆ. ನೋಡಿ ಸ್ನೇಹಿತರೆ, ಸಿಲ್ವರ್ ಕೆಸೆಡ್ ವಾಟರ್ ಫಾಲ್ಸ್. ಸೊ ಇದೆ ವಾಟರ್ ಫಾಲ್ಸ್. ಒಂದು ವೇನೆ ಸಿಗುತ್ತೆ ಕೊಡೈಕೆನಾಲ್ಗೆ. ಒಂದು ವೇಲೆ ಏನು ಅಷ್ಟು ಭಾರಿ ನೀರೇನಿಲ್ಲ. ಸೊ ಅದೇನು ಪಾಚಿ ಎಲ್ಲ ಕಾಣಿಸ್ತಾ ಇದೆ. ಪೂರ್ತಿ ಇದ್ದಾಗ ನೀರು ಸೂಪರಾಗಿ ಕಾಣಿಸುತ್ತೆ. ಬಟ್ ಈಗ ಸದ್ಯಕ್ಕೆ ಏನು ನೀರಿಲ್ಲ ಅಷ್ಟಾಗಿ. ಸ್ನೇಹಿತರೆ, ಎಂಟ್ರಾಗಿದ್ದೀವಿ ಕೊಡೈಕೆನಾಲ್ ರೋಡೆ. ಸೊ ಮಿಡ್ ಆಫ್ ದ ಸಿಟಿಗೆ ಒಂದು 2 ಕಿಲೋಮೀಟರ್ಸ್ ಇದೆ. ಎಲ್ಲ ಬರೀ ಸ್ಟೇಸ್ ಮಾತ್ರ ಹೆಂಗೆ ಕಾಣಿಸ್ತಾ ಇರೋದು. ಇನ್ನೂ ಸೀನಿಕ್ ಪ್ಲೇಸಸ್ ಯಾವುದೂ ಬಂದಿಲ್ಲ. ಸೊ ವಾಟರ್ ಫಾಲ್ಸ್ ಆದಮೇಲೆ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ನಮಗೂ ಗೊತ್ತಿಲ್ಲ. ಇನ್ನು ಹೋಗ್ತಾ ಇದ್ದೀವಿ, ಹೋಗಿ ಚೆಕ್ ಮಾಡ್ತೀವಿ. ಫಸ್ಟ್ ತಿಂಡಿ ಮಾಡಬೇಕು. ತಿಂಡಿಗೆ ನೋಡ್ತಾ ಇದ್ದೀವಿ ಜಾಗ. ಓಕೆ ಸ್ನೇಹಿತರೆ, ಈಗ ಬಂದಿದ್ದೀವಿ ಇಲ್ಲಿ ವಿಂಟೇಜ್ ಮ್ಯೂಸಿಯಂಗೆ. ನೋಡಿ, ಇದು ವಿಂಟೇಜ್ ಮ್ಯೂಸಿಯಂ. ಸೊ ಎಂಟ್ರೆನ್ಸ್ ನೋಡಿ, ನಮ್ಮ ಕುಟಿಗೂ ಅದರ ಫ್ರೀ ವಿಂಟೇಜ್ ಕಲೆಕ್ಷನ್ ಇರೋಂಥದ್ದು. ನೋಡಿ, ಗಡಿಯಾರಲಾಗಿರ್ಬೋದು, ಇಯರ್ ಸಮೇತ ನೋಡಿ. ಇಲ್ಲಿ ಓಲ್ಡ್ ನ್ಯೂಸ್ ಪೇಪರ್ 1967 ನ್ಯೂಸ್ ಪೇಪರ್, ತಮಿಳ್ ನ್ಯೂಸ್ ಪೇಪರ್ 1971, 1945 ಬಿಫೋರ್ ಇಂಡಿಪೆಂಡೆನ್ಸ್ದು ನ್ಯೂಸ್ ಪೇಪರ್. ಸೊ ಇಲ್ಲೊಂದು ಗಡಿಯಾರ ಇದೆ ನೋಡಿ. ಸೊ ಇದೇ ರೀತಿ ಎಲ್ಲ ವಿಂಟೇಜ್ ಇರೋದು ನೋಡಿ. ಟೈಪ್ ರೈಟರ್ಸ್ ಈಗಿನ ಜೆನ್ಜಿ ಮಕ್ಳಿಗಂತೂ ಏನೂ ಗೊತ್ತೇ ಇಲ್ಲ. ಸೊ ಜೆನ್ಜಿ ಮಕ್ಳಿಗೆ, ನ್ಯೂ ಜನ್ರೇಷನ್ ಮಕ್ಳಿಗೆಲ್ಲ ನೋಡಿಸ್ಬೋದು. ಸೊ ಟೈಪ್ ರೈಟರ್ ರೆಮಿಂಗ್ಟನ್. ಸೊ ಇಲ್ಲೊಂದಿದೆ. ಸೊ ಇದು ಅಷ್ಟೇ ರೆಮಿಂಗ್ಟನ್ದು ನೋಡಿ. ಇಲ್ಲೊಂದಿದೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಪ್ ರೈಟರ್ಸ್ ಆಗಿರ್ಬೋದು. ಮತ್ತು ಇಲ್ಲಿ ನೋಡಿ, ಮ್ಯಾಚ್ ಬಾಕ್ಸ್, ಆಗಿನ ಕಾಲದಲ್ಲಿ ಬರ್ತಾ ಇದ್ದಂಥ ಮ್ಯಾಚ್ ಬಾಕ್ಸ್ ಕಲೆಕ್ಷನ್ನು. ಟಾಯ್ಸ್ ನೋಡಿ, ಮತ್ತು ಬಾಕ್ಸಸ್ಸು ನೋಡಿ. ಇದು ಮೋಟರ್ ಆಯಿಲ್, ಮತ್ತು ಬ್ರಿಟಾನಿಯದು ಬಿಸ್ಕೆಟ್ಸ್ ಬರ್ತಾ ಇದ್ದಂಥ ಒಂದು ಟಿನ್ ಕ್ಯಾನ್. ಮತ್ತು ಇಲ್ಲಿ ನೋಡ್ಬೋದು ನೀವು. ಸೊ ಇದು ಒಂದು ರೀತಿಯಂಥ ಎಂದರೆ ಪೋಲಾರಾಯ್ಡ್ ಇದು ಬರ್ತಾಯಿದ್ದಾವೆ ಫೋಟೋಸ್, ಆ ಥರ ಫೋಟೋಸ್ ತೆಗೆಯುವಂಥದ್ದು.
ಕಾರ್ಡ್ಸ್ದು. ಸೊ ನೋಡಿ ಇಲ್ಲಿದೆ ನೆಗೆಟಿವ್. ಸೊ ಅದರ ನೆಗೆಟಿವ್ಸ್ ಇವು. ಒಂದು ನೆಗೆಟಿವ್ ಆಗಿಬಿಟ್ಟು ನೆಗೆಟಿವ್ ಅಲ್ಲಿ ಫೋಟೋಸ್ ತೆಗಿತಾ ಇದ್ದಂಥದ್ದು. ನೋಡಿ ಇಲ್ಲಿ ಹಾರ್ಮೋನಿಯಂ ಪೆಟ್ಟಿಗೆ, ಇದು ಬಂದು ತರಂಗ್, ಇದೊಂದು ರೀತಿಯಾದಂಥ ಹಾರ್ಮೋನಿಯಮ್ಮು. ಸೊ ಇಲ್ಲಿ ಇದೆ ನೋಡಿ ಹಾರ್ಮೋನಿಯಮ್ಮು. ಜಾಮೆಟ್ರಿ ಬಾಕ್ಸಸ್ 90s ಕಿಡ್ಸ್ಗೆ ಫೇವರೇಟ್ ಜಾಮೆಟ್ರಿ ಬಾಕ್ಸಸ್ ಇವು. ಎರೇಸರ್ಸ್, ಕ್ಯಾಮ್ರಾ ನೋಡಿ ಗುರು, ಕ್ಯಾಮ್ರಾ ಫ್ರೀಕ್ಸ್ ಯಾರಾದರೂ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕ್ಯಾಮ್ರಾಸ್ ನೋಡಿ, ವಿಂಟೇಜ್ ಕ್ಯಾಮ್ರಾಸ್, ಮೊಬೈಲ್ ಫೋನ್ಸ್ ನೋಡಿ, ಯಾರಿಗೆಲ್ಲ ನೆನಪಿದೆ ಇದು? ಸ್ಯಾಮ್ಸಂಗು, ನೋಕಿಯಾ, ವಾಕ್ಮ್ಯಾನ್ಸ್ ನೋಡಿ 90s ಕಿಡ್ಸ್ಗೆ ಗೊತ್ತಿರೋಂಥದ್ದು. ಇದೆಲ್ಲನೂ ವಾಕ್ಮ್ಯಾನ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಅಲ್ಲಿ ಟಾಪಲ್ಲಿ ನೋಡಿ ಆ್ಯಕ್ಟರ್ಸ್ದು ಫುಲ್ಲು ಏನು ಗುರು ಎಲ್ಲ ಇದೆ ನೋಡಿ ಪೂರ್ತಿ. ಇಲ್ಲಿ ಕ್ರೇಜಿ ಪಾರ್ಟ್, ಆಟೋಮೊಬೈಲ್ ಎಂಥೂಸಿಯಸ್ಟ್ಗೆ ಅದ್ಭುತವಾದಂಥದ್ದು ನೋಡಿ ಲೂನಾ. ಇಲ್ಲಿ ನೋಡಿ ರಾಜ್ದೂತ್ ಗುರು, ಕ್ರೇಜಿ. ಅಲ್ಲಿ ನೋಡಿ ಮೋಟರ್ ಫಿಕ್ಸ್ ಆಗಿರುವಂಥ ಸೈಕಲ್, ಯಾರಾದ್ರೂ ನೋಡಿದ್ದೀರಾ? ಇದ್ರ ಡೀಟೇಲ್ಸ್ ಇಲ್ಲಿ ಹಾಕಿದ್ರು ನೋಡಿ. ವಿಂಟೇಜ್ ಬೈಸೈಕಲ್, ಹರ್ಕುಲಸ್ ಅವ್ರದ್ದು ಪೆಟ್ರೋಲ್ ಸೈಕಲ್ ನೋಡಿ. ದಿಂಡಿಗಲ್ದು ತೆಲುಗಲ್ಲಿ ಬರ್ತಿರೋಂಥವು ನೇಮ್ ಪ್ಲೇಟ್ಸ್. ಹಾರ್ಲಿಕ್ಸ್ ನೋಡಿ, ನೇಮ್ ಪ್ಲೇಟ್ಸ್ ಎಲ್ಲ ಹಳೆಯ ಕಾಲದಲ್ಲಿ ಸೊ ಇರುವಂಥ ನೇಮ್ ಪ್ಲೇಟ್ಸ್ ಆಗಿರ್ಬೋದು. ಮತ್ತು ಈ ಕ್ರೇಜಿ ಕಾರ್ ನೋಡ್ಗುರು ಏನಿದೆ, ರಿಯಲ್ ಗಾಡಿ ಇದು ನೋಡಿ. ಇಲ್ಲಿ ಡೀಟೇಲ್ಸ್ ಇದೆ. ಇದು ಆಸ್ಟಿನ್ 7 ಗುರು, ಇದು ಆಸ್ಟಿನ್ 7 ಚುಮ್ಮಿ AD ಸೀರೀಸ್ 1930 ಮಾಡಲ್, ಮೇಡ್ ಬೈ UK. ಬಾಕ್ಸ್ ಸಲೂನ್ ಅಂತ ಇದು. ನಂಬರ್ ಆಫ್ ಯೂನಿಟ್ಸ್ ಬಿಲ್ಟ್ ಆಗಿದ್ದು 2,90,000, 2,90,000 ಯೂನಿಟ್ಸು. 4 ಅಡಲ್ಟ್ಸ್ ಇದರಲ್ಲಿ ಕೂತ್ಕೊಂಡು ಹೋಗುವಂಥದ್ದು ಇದು. ಸೊ ಇಂಜಿನ್ ಕೆಪಾಸಿಟಿ ನೋಡಿ 747cc ಸ್ಟ್ರೈಟ್ 4. ಓಕೆ, ಎಕನಾಮಿ ಕ್ಲಾಸ್ನ ಒಂದು ಕಾರು. 1922 ಇಂದ 1939ವರೆಗೂ ಪ್ರೊಟೆಕ್ಷನಲ್ಲಿ ಇತ್ತು ಇದು. ಸೊ ಒಳಗಡೆ ನೋಡಿ, ಸೊ ಚಿಕ್ಕ ಸೀಟುಗಳು, ಸ್ಲಿಮ್ ಆಗಿರೋವಂಥವ್ರು ಕುತ್ಕೊಂಡು ಹೋಗೋವಂಥದ್ದು. ಗಾಡಿಯ ಒಂದು ಸೈಡ್ ಲುಕ್ ನೋಡಿ ಗುರು. ಆಗಿನ ಕಾಲದಲ್ಲಿ ಪ್ರೊಜೆಕ್ಟರ್ ಆಗ್ತಾ ಇದ್ದಂಥದ್ದು ಇದೆ, ಸಿನಿಮಾ ನೋಡಿಸ್ತಾ ಇದ್ದಿದ್ದು ಪ್ರೊಜೆಕ್ಟರ್ ರೀಲ್ದು. ಸೊ ಇದೊಂದಷ್ಟು ಸ್ಪೂನ್ಸ್ನ ಕಲೆಕ್ಷನ್ ಇದೆ. ಮತ್ತು ಈ ಕಡೆ ನೋಡಿ ಒಂದಷ್ಟು ಟಾಯ್ಸ್ ಇದಾವೆ, ವಿಂಟೇಜ್ ಟಾಯ್ಸ್ ಕಲೆಕ್ಷನ್ದು. ಸೊ ಇದು ಯೂಸ್ಲಿ 1940 ಜರ್ಮನಿ, ಜಪಾನ್, USA ಮೇಡ್ ಟಾಯ್ಸ್ ಇವೆಲ್ಲನು ನೋಡಿ. ಒಂದಷ್ಟು ಟಾಯ್ಸ್ ಇದಾವೆ. ಮತ್ತು ವಿಂಟೇಜ್ ಮೇಕಪ್ ಕಿಟ್ ನೋಡ್ಬೋದು, ಇಂಗ್ಲೆಂಡಲ್ಲಿ ಮಾಡಿರೋಂಥದ್ದು ನೋಡಿ. ಇದೆಲ್ಲ ವಾಟರ್ ಸ್ಟೋರೇಜ್ ಮಾಡ್ತಾ ಇದ್ದಂಥದ್ದು. ಟ್ರಾವೆಲಿಂಗ್ ಹಾಟ್ ಬಾಕ್ಸ್ ನೋಡಿದ್ರು 1950 1960 ಇದ್ದಂಥ ಹಾಟ್ ಬಾಕ್ಸು. ವಾಟರ್ ಡಿಸ್ಪೆನ್ಸರು, ಟ್ರಾವೆಲಿಂಗ್ ಟೈಮಲ್ಲಿ ಇದ್ದಂಥ ವಾಟರ್ ಡಿಸ್ಪೆನ್ಸರ್ಸು, ಫ್ಲಾಸ್ಕು. ಮತ್ತು ನೋಡಿ ಆಗ ಯೂಸ್ ಮಾಡ್ತಾ ಇದ್ದಂಥ ವುಡನ್ ಚಪ್ಪಲ್ಸು. ಯಪ್ಪ ಹೆಂಗೆ ಹಾಕೊಂಡು ಓಡಾಡ್ತಾ ಇದ್ರು ಗುರು ವುಡನ್ ಚಪ್ಪಲಿಗಳು ನೋಡಿ. ಸ್ವಿಮ್ ಮಿಷಿನ್, ಉಷಾ ಅವ್ರ ಆ್ಯಡ್ ನೋಡಿ, ಆಗಿನ ಕಾಲದ ಆ್ಯಡ್. ಎಷ್ಟನೇ ಇಸ್ವಿದು ಎಲ್ಲೂ ಹಾಕಿಲ್ಲ ನೋಡಿ ಗುರು. ಟ್ಯಾಲ್ಕಮ್ ಪೌಡರ್, ವಿಂಟೇಜ್ ರೆಫ್ರಿಜಿರೇಟರ್, ಆಗಿನ ಕಾಲದ ರೆಫ್ರಿಜಿರೇಟರು. ಕೆಲ್ವಿನೇಟರ್ ಅಂತ ಬ್ರ್ಯಾಂಡು, ಕೆಲ್ವಿನೇಟರ್ ಬ್ರ್ಯಾಂಡ್, ಮೇಡ್ ಇನ್ USA.
ಫೋಕಸ್ ಆಗಿ. ಹಾಂ, ಇಲ್ಲಿ ನೋಡ್ರಿ ಎತ್ತಿನ ಗಾಡಿಗೆ ಅಲ್ಲ ಅಲ್ಲ ಇದು ಸೈಕಲು, ಪ್ಯಾಸೆಂಜರ್ ಸೈಕಲು. ಇಲ್ಲಿ ನೋಡಿ ಬುಲೆಟು, ಇಲ್ಲೊಂದು ಬುಲೆಟ್ ಇದೆ ನೋಡಿ, ಸೈಡಲ್ಲಿ ರಿಕ್ಷಾ ಕೂರಿಸ್ಕೊಂಡು ಹೋಗುವಂಥದ್ದು. ಅಲ್ಲಿ ನೋಡಿ ಹೀರೋ ಪ್ಯಾಂಥರ್ ಲೂನಾ ಥರ ಅದು. ಇದು ಮಾರಿಸ್ ಗ್ಯಾರೇಜಸ್ ಅವ್ರದ್ದು ಕಾರ್ ಗುರು. ಯಮಹಾ ಆರ್ ಎಕ್ಸ್ ಫ್ಯಾನ್ಸ್ ಲೈಕ್ ಮಾಡ್ರಪ್ಪ. ನೋಡು ಗುರು ಏನಿದೆ ಕಲೆಕ್ಷನು. ಪುಣ್ಯಾತ್ಮ ಎಲ್ಲೆಲ್ಲಿಂದ ಎತ್ಕೊಬಂದು ಇಟ್ಕೋಣ ಈ ಕಲೆಕ್ಷನ್ನ. ಕ್ರೇಜಿ ಕ್ರೇಜಿ ಕ್ರೇಜಿ. ಇಲ್ಲೊಂದು ನೋಡಿ ತೊಟ್ಲು ಮಕ್ಳದು ತಳ್ಕೊಂಡು ಹೋಗ್ತಾ ಇದೆ ಅಂತದ್ದು, ಸುಮಾರು ಮೂವಿಗಳಲ್ಲಿ ನೋಡಿದ್ವಿ ನೋಡಿ. ಮಾರಿಸ್ ಗ್ಯಾರೇಜಸ್ ಅವ್ರದ್ದು 1948 ಮಾರಿಸ್ ಮೈನರ್ ಕನ್ವರ್ಟಬಲ್ ಟೂರರು. ಓ ಕನ್ವರ್ಟಬಲ್ ಕಾರ್ ಗುರು ಇದು. ಟೂರರ್ ಸಲೂನ್ ನೋಡಿ ಒಳಗಡೆ. ಇದು ಡ್ಯಾಶ್ ಸೀಟು, ಬ್ಯಾಕ್ ಸೀಟ್ ನೋಡ್ರಿ ಎಷ್ಟು ಕಂಫರ್ಟಬಲ್ ಆಗಿದೆ ನೋಡೋದಕ್ಕೆ. ಮತ್ತು ಹಿಂದೆ ಇಲ್ಲದಿದೆ ನೋಡಿ. ನೋಡಿ ಇದು ಲ್ಯಾಂಬರೇಟರ್ ಸ್ಕೂಟರು 1970 ಮಾಡೆಲ್. ಸಾಕಾಗಿದೆ. ಇಲ್ಲೊಂದಷ್ಟು ಕಲೆಕ್ಷನ್ಸು, ಮೇ ಬಿ ಹ್ಯಾಂಗರ್ ಮಾಡಿ ನೋಡಿ ಚಿಕ್ಕ ಮಕ್ಳದು. ನಮ್ಮ ನೆನಪಿದೆ 90s ಕಿಡ್ಸ್ಗೆಲ್ಲ ಇವೆಲ್ಲ. ಒಂದಷ್ಟು ವಾಚು, ಫೋಟೋಸು. ಇಲ್ಲೊಂದಿದೆ ಆಸ್ಟಿನ್ 7 ಚುಮ್ಮಿ AD ಸೀರೀಸು ಟೂರರ್ಸ್ ಇದು 1926 ಮಾಡಲು. ಸೊ ಅಲ್ಲಿ ಹಿಂದೆ ಅಲ್ಲೇನು ನಾನು ನೋಡಿಸ್ದೆ, ಸೊ ಸೇಮ್ ಅದೇ ರೀತಿ ಇದೆ ಅಂತ ಇನ್ನೊಂದು ಮಾಡೆಲ್ ಇದು. ಬಟ್ ಅದು ಫುಲ್ ಕಂಪ್ಲೀಟ್ಲಿ ಹಾರ್ಡ್ ಟಾಪು, ಇದು ಸಾಫ್ಟ್ ಟಾಪು. ಒಳಗಡೆ ನೋಡಿ ಈ ಥರ ಇದೆ. ಸ್ಟೇರಿಂಗ್ ವೀಲು ಒಳಗಡೆ ನೋಡಿ, ಟೂರಿಂಗ್ಗೆ ಯೂಸ್ ಮಾಡ್ತಾ ಇದ್ದಂಥದ್ದು, ಪಿಕ್ನಿಕ್ಗೋಸ್ಕರ ಎಲ್ಲ ಒಳಗಡೆ ಸೆಟಪ್ ಮಾಡಿಬಿಟ್ಟು. ಸೊ ಇದು ಮಿಲ್ಟ್ರಿ ಜೀಪ್ ವಿಲೀಸ್ದು 4x4 ಯುಟಿಲಿಟಿ ಟ್ರಕ್. 6.5 ಲಕ್ಷ ನಂಬರ್ಸ್ ಬಿಲ್ಟ್ ಮಾಡಿರೋದು ಇದು. ವರ್ಲ್ಡ್ ವಾರ್ 2 ಟೈಮಲ್ಲಿ ಯೂಸ್ ಮಾಡಿದಂಥ ಜೀಪ್ಸ್ ಇದು. ಸೊ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ನೋಡ್ಬೋದು ನೀವು. ಅದರಲ್ಲೆಲ್ಲ ರೈಟ್ ಹ್ಯಾಂಡ್ ಡ್ರೈವಿಂಗ್ ಇದೆ. ರೈಟ್ ಹ್ಯಾಂಡ್ ಡ್ರೈವಿಂಗ್ ಅಂದರೆ ಇಂಗ್ಲೆಂಡ್ದು, ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಅಂದರೆ USA. ಮ್ಯಾಕ್ಸ್ ಸ್ಪೀಡ್ ನೋಡಿ 40 mph ಅಂದರೆ 60 km/h ಅಷ್ಟು ಟಾಪ್ ಸ್ಪೀಡ್ ಇದ್ದಿದ್ದು ಈ ಗಾಡಿಗೆ. ಸೊ ಇಲ್ಲಿ 2 ಸೀಟು, ಇಲ್ಲೊಂದು ಸೈಡು, ಆ ಕಡೆ ಒಬ್ರು, ಮತ್ತೆ ಇಲ್ಲೊಂದಿದೆ ನೋಡಿದ್ರು ರಾಜದೂತು. ಪುಣ್ಯಾತ್ಮ ಎಲ್ಲೆಲ್ಲಿಂದ ಎತ್ಕೊಬಂದಿಟ್ರು ಇದನ್ನೆಲ್ಲ ನೋಡಿ. ಗ್ಲಾಸ್ ನೋಡಿ, ಹಾರ್ಲಿಕ್ಸ್, ಆಗಿನ ಕಾಲದ ಹಾರ್ಲಿಕ್ಸ್. ನಮ್ಮ ದೇಶಕ್ಕೆ ಪೌಡ್ರ್ಗಳು, ಡ್ರಿಂಕ್ ಪೌಡರ್ಸ್ ಎಲ್ಲ ಎತ್ಕೊಬಂದು ಇಟ್ಟವರು ಹಾರ್ಲಿಕ್ಸ್. ನೋಡಿ ಇದೆಲ್ಲ ಇಲ್ಲೊಂದಷ್ಟು ಕಾಯಿನ್ ಕಲೆಕ್ಷನ್ ಇರೋವಂಥದ್ದು ಗುರು. 10 ಪೈಸೆ, 2 ಪೈಸೆ ಎಲ್ಲ ಇದ್ದಾವೆ ನೋಡಿ. ಯಾರು ನೆನಪಿದೆ ಈ ಹಳೆ ಕಾಲದ ಬಾಟ್ಲು ಎಲ್ಲ? 90s ಕಿಡ್ಸ್ಗೆಲ್ಲ ನೆನಪಿರತ್ತೆ. 90s ಕಿಡ್ಸ್ ಎಲ್ಲ ಕುಡ್ದವ್ರೆ ಇವನ್ನೆಲ್ಲನು. ನೆಕ್ಸ್ಟ್ ಆ ಕಡೆ ಸುಮಾರು ಇದ್ದಾವೆ, ಕವರ್ ಮಾಡ್ತೀನಿ ಬನ್ನಿ. ಮೇ ಬಿ ಇದೇ ಪೂರ್ತಿ ಒಂದು ಬ್ಲಾಗ್ ಆಗೋಗುತ್ತೆ, ಅಷ್ಟಿದೆ ಗುರು ನೋಡ್ಸೋದು. ಇಲ್ಲಿ ವೇಯಿಂಗ್ ಸ್ಕೇಲ್ಸ್ ಆಗಿರ್ಬೋದು, ಮತ್ತು ಲ್ಯಾಟನ್ಸು, ಇಲ್ಲೊಂದಷ್ಟು ದೇವರ ಮೂರ್ತಿಗಳೆಲ್ಲ ಇದಾವೆ ನೋಡಿ. ಮಣ್ಣಲ್ಲಿ ಮಾಡಿರೋಂಥ ಮೂರ್ತಿಗಳು, ದೇವರ ಮೂರ್ತಿಗಳೆಲ್ಲ ಇದಾವೆ ಇಲ್ಲಿ. ಒಂದಷ್ಟು
ಪೋರ್ಸೆಲಿಯನ್ ಟಾಯ್ಸ್ ಅಂತೆ, ಜಪಾನ್ದು. ಎಲ್ಲ ಅಲ್ಯೂಮಿನಿಯಂ. ಮತ್ತೆ ಇದು ಕ್ಯಾರೇಜಸ್ದು, ಮತ್ತೆ ಇಲ್ಲೊಂದಷ್ಟು ಸ್ಟೋರಿ ಬುಕ್ಸು ನೋಡಿ, ಪೆಟ್ಟಿಗೆಗಳು, ಟಾರ್ಚಸ್ಸು, ನೋಡಿ ಇಲ್ಲಿ ಸೇಲ್ಸ್ ಸೆಕ್ಷನ್ ಗುರು. ಇಲ್ಲಿ ತಗೊಳೋದು ಇದೆ. ಮತ್ತೆ ಟೇಬಲ್ಸು ನೋಡಿ, ದುಡ್ಡುಗಳು ಕಾಯಿನ್ಸ್ ನೋಡುಗರು ನೋಡಿ. ಕಾಯಿನ್ಸ್ ಎಲ್ಲ ಇದು 100 ರೂಪೀಸ್ ಅಂತ. ಇದು 100 ರೂಪಾಯಿ, 5,000 ರೂಪಾಯಿ, 1,00,000, ಯಾವುದೋ ಡಿಫ್ರೆಂಟ್ ಕರೆನ್ಸಿ ಎಲ್ಲ ಇದೆ ಗುರು. ನಮ್ಮ ಭಾರತದ ಕರೆನ್ಸಿ ಜೊತೆಗೆ ಒಂದಷ್ಟು ಮೆಡಲ್ಸು. ಮತ್ತು ಇದು ನೋಡಿ 1,000 ರೂಪಾಯಿ ನೋಟ್. ನೋಡಿದವರು ನೋಡ್ಕೊಳ್ರಿ, ಈಗಿನ ಕಾಲದವರು. ಇಲ್ಲೊಂದಷ್ಟು ಕಾಯಿನ್ಸ್ ಕಲೆಕ್ಷನ್ ಇದ್ದಾವೆ. ಇದೆಲ್ಲ ಪೂರ್ತಿ ಎಲ್ಲ ಮನಿ ಕಲೆಕ್ಷನ್. ಬೇರೆ ಬೇರೆ ದೇಶದ್ದು ಇದ್ದಾವೆ, ನಮ್ಮ ದೇಶದ್ದು ಇದ್ದಾವೆ. ಇಲ್ಲಿ ನೋಡಿ ಮ್ಯೂಸಿಕ್ದು ರೇಡಿಯೋ, ವಿಂಟೇಜ್ ವುಡನ್ ರೇಡಿಯೋಸು ಆ್ಯಂಡ್ ಸ್ಪೀಕರ್ಸು, ರೇಡಿಯೋಸು. ಇಲ್ಲೊಂದಷ್ಟು ರೇಡಿಯೋಸ್ ಇದ್ದಾವೆ. ಮತ್ತು ಇಲ್ಲಿ ಒಂದು ಸೈಕಲ್ ಇದೆ ನೋಡಿ, ವಿಂಟೇಜ್ ಸೈಕಲು ಅಂದರೆ ಮೋಟರ್ ಸೈಕಲ್. ಇದಕ್ಕೆ ಅಟ್ಯಾಚ್ ಇರೋದು ಗುರು, ಆಗಲೇ ಅಬ್ಸರ್ವ್ ಮಾಡಿಲ್ಲ. ಇದು ನೋಡಿ, ಜೀಪ್ಗೆ ಇದು ಅಟ್ಯಾಚ್ ಆಗಿದೆ, ಕ್ಯಾರವನ್ ಥರ. ಇದು ಕ್ಯಾರವನ್ ಒಳಗಡೆ, ಇದ್ರ ಒಳಗಡೆ ಶಸ್ತ್ರಾಸ್ತ್ರಗಳನ್ನ ಹಾಕೊಂಡು ಹೋಗ್ತಾ ಇದ್ದಿದ್ದು. ಮತ್ತೆ ಇಲ್ಲಿ ಮತ್ತೆ ಎಲ್ಲ ಇಲ್ಲಿ ನಾನು ಬೈಕ್ ಅನ್ನೋ ಒಂದು ಕತ್ತಿದ್ದೆ. ಈ ಸ್ಕೂಟರ್ ಸೂಪರ್, ಇದು ಬಜಾಜ್ ಸೂಪರ್. ಇದು ಸೇಮ್ ಚೇತಕ್ಕೆ ರನ್ ಮಾಡ್ತಾ ಇದ್ದಾರೆ ಗುರು ಜನಗಳು. ಇದು N80 ಇರೋ ಪ್ಯಾಂಥರ್, ಕೋಕೋ ಕೋಲಾದು ಬಾಟಲ್ಸು, ಸಿಕ್ಕಾಪಟ್ಟೆ ಇದ್ದಾವೆ ನೋಡೋವಂಥದ್ದು. ಕೊಡಾಕ್ ಕ್ಯಾಮ್ರಾ ಇದು ನನ್ನ ಹತ್ರ ಇತ್ತು, ಎಲ್ಲೈತೋ ಗೊತ್ತಿಲ್ಲ ಈಗ. ಎಲ್ಲ ರೀಲ್ಸ್ ಕ್ಯಾಮ್ರಾದಲ್ಲಿ. ಇದು ನೆಗೆಟಿವ್ ರೀಲು. ಇದ್ರ ಇರ್ತಿದ್ದನ್ನ ನೆಗೆಟಿವ್ ಡಾರ್ಕ್ ಸ್ಪಾಟಲ್ಲಿ ಓಪನ್ ಮಾಡಿ ಅದನ್ನ ಫೋಟೋ ಪ್ರಿಂಟ್ ಆಗ್ತಾ ಇದ್ದಿದ್ದು. ಸೊ ಮತ್ತೆ ಆ ರೀಲ್ಸನ್ನು ಈ ಥರ ಸ್ಟೋರ್ ಮಾಡ್ಕೊತಾ ಇದ್ವಿ, ಹೋಗ್ಬೋದಾಯಿತು ಆ ಥರ. ಇದಾವೆ ಇಲ್ಲೂ ಅಷ್ಟೇ, ಕುಕ್ಕೀಸ್ದು. ಮತ್ತೆ ಮಕ್ಕಳು ಏನೋ ತೊಟ್ಲು ಥರ, ಸೊ ಅದಕ್ಕೆ ಬ್ರೇಕ್ ಅಪ್ಲೈ ಮಾಡೋದಕ್ಕೆ ಬ್ರೇಕ್ದು ಎಲ್ಲ ಇದೆ. ಮತ್ತು ಇಲ್ಲಿ ನೋಡಿ ಗ್ರ್ಯಾಂಡ್ ಅಕಾಂಪ್ಯಾನಿಮೆಂಟ್ ಫಿಂಗರ್ ಕಾರ್ಡ್. ಸೊ ನೋಡಿ ಕಂಟ್ರೋಲ್ಸ್ ಇಲ್ಲಿದೆ. ವಾಟ್ ಬೇಬಿ, ವಾಟ್ ಬೇಬೀಸ್, ಕಿರಿಕ್ ಮಾಡ್ತಾವ್ರು ನೋಡಿ, ಕಿರಿಕ್. ಒಂದು 360 ಡಿಗ್ರಿ ನೋಡ್ಕೊಳ್ರಿ.
ನೋಡಿ ಒಂದು ಅಬ್ಸರ್ವ್ ಮಾಡಿದೆ ನೋಡಿ, ಈಗ ಬರ್ತಾ ಇರೋಂಥ ಹಾರ್ಲಿಕ್ಸ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ. ಇದು ಇಂಗ್ಲೆಂಡ್ ಅಲ್ಲಿ ಆಗಿರುವಂತ ಹಾರ್ಲಿಕ್ಸು, ಓಕೆನಾ. ಸೊ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಐಡಿಯಲ್ ಫಾರ್ ಆಲ್ ಏಜಸ್, ಜೊತೆಗೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಅಂತ ಬಂದಂತ ಒಂದು ಮಾಲ್ಟ್ ಮಿಕ್ಸ್ ತರದ್ ಇದು. ನೋಡಿ ಇವರು ತೊಟ್ಲಲ್ಲಿ ಆಟ ಸಾಮಾನುಗಳು ನೋಡಿ, ನೋಡಿ ಟಿವಿ, ಹಳೇ ಕಾಲದ ಟಿವಿ ನೋಡದೆ ಇದ್ದಾಗ ಅದನ್ನ ಡೋರ್ ಕ್ಲೋಸ್ ಮಾಡುವಂತದ್ದು ನೋಡಿ. ನೋಡಿ ಸ್ನೇಹಿತರೆ, ಎಲ್ಲ ಸೇಲ್ಗೋಸ್ಕರ ಇಟ್ಟಿರುವಂತದ್ದು ಇವು. ಏನಾದ್ರೂ ಇಷ್ಟ ಆದ್ರೆ ಬೇಕಾದ್ರೆ ನಾವು ಪರ್ಚೇಸ್ ಮಾಡ್ಕೋಬಹುದು ಇಲ್ಲಿಂದ. ಇಲ್ಲಿ ದೇವ್ರ ಫೋಟೋಗಳು ಎಲ್ಲ ಇಟ್ಟವ್ರೆ. ಇದು 3 ಲಕ್ಷ ಅಂತ, ಇದು 3 ಲಕ್ಷ ರೂಪಾಯಿ. ಯಾರ್ಯಾರು ವಿಂಟೇಜ್ ಕಲೆಕ್ಷನ್ ಪ್ರಿಯರ್ ಇದ್ದಾರೆ ಅವರೆಲ್ಲರೂ ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ನೋಡ್ಕೊಂಡು ಏನ್ ಬೇಕೋ ತಗೋಬಹುದು. ಹಳೆ ಟೈರ್ಗಳು ಬಿದ್ದಾವೆ ಇಲ್ಲಿ, ಅಷ್ಟು ಟಿವಿಗಳಿದಾವೆ. ಅವ್ರಿಗೂ 7,000 ರೂಪಾಯಿ ಅಂತ ಟಿವಿ. ಇದು 7,000 ರೂಪಾಯಿ ರೇಡಿಯೋ. ಮತ್ತೆ ಇಲ್ಲಿ ಒಂದಷ್ಟು ಟಾಯ್ಸ್ ಎಲ್ಲ ಹಾಕಿಟ್ಟ. ನೋಡಿ ಇಲ್ಲಿ ಕಾಯಿನ್ಸ್, ಏನ್ ಗುರು ಈ 10 ರೂಪಾಯಿ ನೋಟ್, ಇದು ಒಂದು ನೋಟ್ 250 ರೂಪಾಯಿ ಲೆದರ್ದು. ಇದು 6,000 ರೂಪಾಯಿ ಪೆಟ್ಟಿಗೆ, ಇದು 4,000. ನೋಡಿ ಇವರು ಒನ್ ಆಫ್ ದ ಓನರ್ಸ್ ಆಫ್ ವಿಂಟೇಜ್ ಮ್ಯೂಸಿಯಮ್ಸ್. ಸೊ 3 ಜನ ಓನರ್ಸ್, ಅದರಲ್ಲಿ ಇವರು ಒಬ್ರು ಇರ್ತಾರೆ. ಸೊ ಸಂದೀಪ್ ಸರ್, ಕಾರ್ತಿಕ್ ಸರ್, ಓಕೆ, ಮಹಾದೇವನ್ ಅಂತ ಇವ್ರ ಹೆಸರು. ಸೊ ನೋಡ್ಕೊಳ್ಳಿ, ಸೊ ಇದಿಷ್ಟಕ್ಕೂ ಕಾರಣಕರ್ತರು ಇವರು. ಇಂಥ ಅದ್ಭುತವಾದ ಸ್ಥಳನ ನಿಜವಾಗ್ಲೂ ಎಲ್ಲೂ ನೋಡಿಲ್ಲ, ಅಷ್ಟು ಕಲೆಕ್ಷನ್ಸ್ ಇದಾವೆ. ಬಂದು ಒಂದ್ಸರಿ ಚೆಕ್ ಮಾಡಿ, ಕೊಡೈಕೆನಾಲ್ ಬಂದ್ರೆ ಸಾಕಾಗಿತ್ತು ಸ್ನೇಹಿತರೆ ಒಳಗಡೆ. ಸೊ ಇದು ಬಂದು ಕೊಡೈಕೆನಾಲ್ ಲೇಕ್ ಇದೆ. ಸೊ ಲೇಕ್ ಹತ್ರನೇ ಒಂದು ರೆಸ್ಟೋರೆಂಟ್, A to B ರೆಸ್ಟೋರೆಂಟ್ ಇದೆ. A to B ರೆಸ್ಟೋರೆಂಟ್ ಅಲ್ಲೇ ಅಟ್ಯಾಚ್ ಆಗಿದೆ ಇದು. ಸೊ ಡೆಫಿನೆಟ್ ಆಗಿ ಬಂದು ವಿಸಿಟ್ ಮಾಡಿ, ಅದ್ಭುತವಾಗಿದೆ ಪ್ಲೇಸ್ ಮಾತ್ರ. ನೋಡಿ ಸ್ನೇಹಿತರೆ, ಇದೆ ಕೊಡೈಕೆನಾಲ್ನ ಸ್ಟಾರ್ ಲೇಕ್. ಸದ್ಯಕ್ಕೆ ಬೋಟಿಂಗ್ ಹೋಗೋಣ ಅಂತ ಪ್ಲಾನಿಂಗ್ ಮಾಡ್ತಾ ಇದೀವಿ. ಮುಂದೆ ಹೋಗೋಣ, ನೋಡ್ತೀನಿ ನೋಡಿ ನಮ್ ಕ್ಯೂಟ್ ಇವನೊಬ್ಬ